ಅಲ್ಲಿ ಮೂಲ ಏನಿದ್ರು ಪಿ ಡಿ ಒ ರಮೇಶ್ ವಿಲಿನ್ಕರ್ ಅಂತೇಳಿ ಅವರು ಅವರಿಗೆ ಮಾನ್ಯ ಶಿವ ಸರ್ ವತಿಯಿಂದ ಅಮಾನತ್ ಆದೇಶ ಆಗಿದೆ. ಅವ್ರು ಅಮಾನತ್ ಆಗಿದ್ದಕ್ಕಾಗಿ ಅವರು ಇವತ್ತು ಹಾಜರಾಗ ಕೆಲವೊಂದು ಲೋಪದೋಷಗಳಿದ್ದು ಗ್ರಾಮ ಪಂಚಾಯತಿ ಹೊಲಸರು ಸಂಬಂಧಪಟ್ಟಂಗೆ ನಿಯಮಗಳ ಪಾಲನೆಯಲ್ಲಿ ಉಲ್ಲಂಘನೆ ಆಗಿತ್ತು. ಅದಕ್ಕೆ ಹೀಗಾಗಿ ಎಲ್ಲ ವಿಷಯಗಳನ್ನು ಮನಗಂಡು ವರದಿ ಅದರ ಮೇಲೆ ಶಿವ ಸರ್ ಅಮಾನತ್ ಮಾಡಿದ್ದಾರೆ. ಸಮಗ್ರ ವರದಿ ನೋಡ್ತಾರೆ ಅವರು, ಒಂದೇ ವಿಷಯ ನೋಡಲ್ಲ, ಎಲ್ಲ ವರದಿಗಳು ಅದರ ಮೇಲೆ ಎಲ್ಲ ವಿಷಯಗಳ ನಿಯಮಗಳಂತಂದ್ರೆ ಈಗ 15 ಹಣಕಾಸು ಇರ್ಬೋದು, ಈ ಸ್ವತ್ತು ಇರ್ಬೋದು, ಅವೆಲ್ಲ ನೋಡಿ ಆರ್ಡರ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸರ್ ಗ್ರಾಮ ಪಂಚಾಯತ್ ಸದಸ್ಯರು 35 ಲಕ್ಷ ಹಗರಣ ಆಗಿದೆ ಅಂದ ನಂತರ 8 ದಿವಸಗಳಲ್ಲಿ ವರದಿ ಕೊಡ್ತಾ ಅಂತ ಹೇಳಿದ್ರಿ ತಾವು ಮತ್ತು ಬೀದರ್ದ ಜಿಲ್ಲಾ ಪಂಚಾಯತ್ದಿಂದ ಬಂದಂಥ ಅಧಿಕಾರಿಗಳು. ಅದು ಎಲ್ಲಿಗೆ ಬಂತು? ಆ ವರದಿ ಆದ ಮೇಲೆ ಅಮಾನತಾಗಿದೆ. ನಿಯಮಗಳ ಪಾಲನೆ ಆಗಿಲ್ಲ ಅಂಥೇಳಿ ಒಂದೇ ಒಂದು ಕಾರಣಕ್ಕಾಗಿ ಮಾಡಿದ್ದಾರೆ. ಏನು ನಾವು ಖರ್ಚು ಮಾಡಬೇಕಾದ್ರೆ ಸರ್ಕಾರದ ನಿಯಮಗಳಿರ್ತಾವೋ ಆ ನಿಯಮ ಪ್ರಕಾರ ಕೆಲಸ ಮಾಡಿಲ್ಲ. ನಿಯಮ ಮೀರಿ ನಿಯಮಗಳು ಗಾಳಿಗೆ ತೋರಿಗಿ ಖರ್ಚು ಅನುದಾನ ಬಳಕೆ ಆಗಿದೆ ಅಂಥೇಳಿ ಆ ಒಂದು ಆಧಾರ ಮೇಲೆ ಧ್ವಜಾರೋಹಣ ಅಧ್ಯಕ್ಷರು ಮಾಡ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಧ್ವಜಾರೋಹಣ ಮಾಡ್ತಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.